ನೀನು ಫೋನ್ ಮಾಡಿದ್ದು ಒಳ್ಳೇದಾಯ್ತು ಕಣಪ್ಪ. ಹೋಟ್ಲಾಗೆ ಕುಂತ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು ನಂಗಂತೂನುವೆ. ಯಾರನ ಫ್ರೆಂಡ್‌ಗಳು ಸಿಕ್ಕರೆ ಹೋಗ್ಬಿಡಣಪ್ಪ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಿತ್ತ. ಅಷ್ಟ್ರಾಗೆ ನೀನು ಫೋಟೋಸ್ ಹಾಕ್ತಿದ್ದ ಬೆಂಗ್ಳೂರಾಗಿದ್ಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಪಟ್ ಅಂತ ನೀನು ಫೋನ್ ಮಾಡ್ಬಿಟ್ಟಿದ್ದು. ಫೋನ್ ಹಾಕ್ಬಿಟ್ಟು ನಾನುನುವೆ ಬರ್ತೀನಿ ಕಣಪ್ಪ ಅಂತ ಹೇಳಿದ್ದು. ಏನ್ಲ ಇದು ಮಾಲು ಅಂತಾರಲ್ಲ ಅದೇನೇನಿಯಾ ಇದು? ಹೂ ಕಣೋ ದೊಡ್ಡ ಮಾಲು. ಎಂತೆಂಥ ಬಟ್ಟೆಗಳು ಸಿಗ್ತಾವ ಗೊತ್ತೇನೋ? ಹೆಂಗೆಂಗೆಲ್ಲ ಮಜಾ ಮಾಡ್ಬೋದು ಗೊತ್ತಾ? ನಮ್ಮ ಹತ್ರ ಎಲ್ಲ ಕಾಸಿಲ್ವಲ್ಲ. ಸುಮ್ಮನೆ ಹಂಗೊಂದು ರೌಂಡ್ ಓಡಾಡ್ಕೊಂಡು ನೀಟಾಗಿ ಬರೋದಷ್ಟೇನೆ. ಇಲ್ಲ ಅಂತಂದ್ರೆ ಏನಾರ ತಗೋಬೇಕಿತ್ತು ನಾವಂತೂನು. ಏನಾರ ತಗೊಳ್ಳೋದು, ಮಾಡೋದು ಹೆಂಗ್ ಮಾಡ್ಬೋದು ಗೊತ್ತಾ? ನೀನೇನೇ ಹೇಳು ನೀನು. ನನಗೂ ಇಂಥ ಹತ್ರ ಎಲ್ಲ ಸಂದಕ್ಕೆ ಆ ಹಾಕಬೇಕು ಅಂತ ಹೇಳ್ಬಿಟ್ಟು ಫುಲ್ ಆಸೆ ಕಣ ಬಟ್ಟೆ ಎಲ್ಲನೂವೆ. ಎಂತೆಂಥ ಪಿಕ್ಚರಾಗ ದರ್ಶನ್ನು, ಸುದೀಪ್ ಅವ್ರೆಲ್ಲ ಹಾಕತ್ತಾರಲ್ಲ, ಅಂತ ಯಶ್ ಅವರೆಲ್ಲ ಬಟ್ಟೆಗಳು ಹಾಕೊಳಕ್ಕೆ ನಂಗೆ ಬೋಲ್ ಇಷ್ಟ. ಅಂಥವೆಲ್ಲ ಇಲ್ಲೇನಂತೆ ಸಿಗೋದು. ದೊಡ್ಡ ದೊಡ್ಡ ಫಿಲಮ್ ಆಕ್ಟ್ರಸ್ ಎಲ್ಲನೂವೆ ಇಲ್ಲೇನಂತೆ ಬಂದ್ಬಿಟ್ಟು ಬಟ್ಟೆ ಗಿಟ್ಟೆಲ್ಲ ತಗೊಳ್ಳೋದು ನಿಜವೇ? ಏನಪ್ಪ ಇಲ್ಲೆಲ್ಲ ನಮ್ಮಂತವ್ರು ತಗೊಳಕ್ಕಾಗಿಲ್ಲ ಕಣ. ಕಾಸೇನಾರ ಇದ್ರೆ ನೋಡಿ ತಗೊಬಿಟ್ಟು ನಿಮ್ಮ ಅತ್ತೆ ಏನ್ಲಾ ರಿಚ್ಚು ಸಾವ್ಕಾತಿ ನಿಮ್ಮ ಅತ್ತೆ. ಆ ಏನಂತ ಅದಕ್ಕೆಲ್ಲನುವೆ ತಲೆ ಕೆಡಿಸ್ಕೊಳ್ಳೋದು. ಹೋಗ್ಲಾ ಎಷ್ಟಿದ್ರು ಒಂದು 20,000-30,000 ರೂಪಾಯಿ ಎತ್ಕೊಬಿಟ್ಟು ಬಂದ್ರೆ ಆರಾಮಾಗಿ ಒಂದು 2-3 ಜೊತೆ ಬಟ್ಟೆ ತಗೊಂಬಿಟ್ಟು ಹೋಗ್ಬೋದು ಕಣ. ಮಜ್ಜಾ ಮಾಡ್ಕೊಂಡು ಒಳಗಡೆ ನೀನಿಯಾ KFC ಐತೆ ಚಿಕನ್ ಹಂಗಂದ್ರೆ ಏ ಚಿಕನ್ ಕಣ ಬುಕಿಟಾಗ ಕೊಡ್ತಾರೋ ಹೆಂಗಿರ್ತದೆ ಅಂತೀಯ? ಬಾಯಿಗೆ ಹಂಗೆ ನೀರು ಉಕ್ಕಿ ಬಂದುಬಿಡ್ತದೆ. ಅಷ್ಟು ಸಂದಕ್ಕಿರ್ತದೆ ಗೊತ್ತಾ ಎಲ್ಲನೂವೆ. ಯಪ್ಪಾ! ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ನನಗಂತೂನುವೆ. ನೋಡು ಹೋಗೋಣ ಬಾ. ಹೋಗ್ಬಿಟ್ಟು ನಾವುನು ತಿನ್ಕೊಂಬಿಟ್ಟು ಬರೋಣ. ಒಂದು ಸ್ವಲ್ಪ ದುಡ್ಡಿದ್ದಿದ್ರೆ ನೋಡಪ್ಪ. ಏ ನನಗೂ ಬಲು ಆಸೆ ಕಣ ನನಗೂನು. ಆಮ್, ಏನು ಮಾಡೋಣ ಈ ಕಾಸಿಲ್ಲ. ಸರಿ ನಾನು ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ. ನಮ್ಮ ಅತ್ತೆ ಇಕ್ಕಿರ್ತಾಳೇನೋ ಕಾಸನ್ನ. ಒಸಿ ಕಾಸನ್ನ ಕೇಳಿ ನೋಡ್ತೀನಿ. ಕೊಡ್ಲಿಲ್ಲ ಅಂದರೆ ಒಂಚೂರು ಅದ್ರಾಗೆ ದೇವ್ಕೊಂಬಿಟ್ಟು ಬರ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ಇಬ್ರುನು ಆರಾಮಾಗೆ ಏನಾರ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ಬಿಡೋಣ. ಇಲ್ಲಂದೆ ಇಲ್ಲ ಇವತ್ತೆಲ್ಲ ಬೆಳಗ್ಗೆ ಸಂಜೆ ಗಂಟನೂ ನಮ್ಮ ಅತ್ತೆಗೆ ಹೇಳಿದಂಗೆ ಕಾಸು ಎತ್ಕೊಬಿಟ್ಟು ಬರ್ತೀನಿ. ಹೌದಾ? ಮತ್ತೆ ನಾನು ಇಲ್ಲೇ ಕುಂತ್ಕೊಂಡಿರ್ತೀನಿ. ನೀನು ಹೋಗ್ಬಿಟ್ಟು ಹಂಗೆ ಎತ್ಕೊಂಬಿಟ್ಟು ಬಾ ಹೋಗು ನೀನು. ಹುಷಾರು ಕಣ ನಿಮ್ಮ ಅತ್ತೆ ಸರಿ ಇಲ್ಲ ಮೊದಲೇನೆಯಾ. ಹುಷಾರಾಗಿ ಎತ್ಕೊಂಬಿಟ್ಟು ಬಾ. ಮತ್ತೆ ಸರಿಯಾಗಿ ಕೊಡಿಸ್ತೀಯ ನೀವತ್ತು KFC ಚಿಕನ್ನು ಅದು ಇದು ಎಲ್ಲನೂವೆ. ಅದ್ರಾಗೇನಂತೆ ನಿಜವಾಗೂನುವೆ ಎಲ್ಲ ಕೊಡಿಸ್ತೀನಿ. ಸರಿ ಹೋಗ ತಗೊಂಬಿಟ್ಟು ಬಾ ಹೋಗ. ನಾನು ಇಲ್ಲೇ ಕುಂತ್ಕೊಂಡಿರ್ತೀನಿ ಹೋಗು. ಏನು ಮಾಡಲಿ? ನಮ್ಮ ಅತ್ತೆದಾಗೆ ಎಷ್ಟೈತೆ ಕಾಸು. ನಮ್ಮ ಅಮ್ಮನ ಕೇಳಿದ್ರೆ ಪರ್ಕೆ ತಗೊಂಡು ಹೊಡೆದು ಬಿಡ್ತದೇನೋ. ಒಂದ್ಕಿತ ನಮ್ಮ ಅಮ್ಮನ ಕೇಳೋಣ. ಕೊಡಲಿಲ್ಲ ಅಂದ್ರೆ ಆಮೇಕಿಂದ ನೋಡೋಣ. ನಮ್ಮ ಅಮ್ಮಂದಾಗ ಇರಬೇಕಲ್ಲ 3,00,000. ಒಂದು 20,000-30,000 ಕೊಡೋಕ್ಕಾಗಿಲ್ವ ನಮ್ಮ ಅಮ್ಮನ ಕೈಲಿ? ಈ ಹತ್ತದವಪ್ಪ ಎಲ್ಲ ರೂಮ್ಗಳಾಗ ಒಬ್ರು ಇಲ್ವಲ್ಲ. ಎಲ್ಲ ಅಲ್ಲಿಯಕ್ಕೆ ಹೋಗ್ಬಿಟ್ಟವ್ರೆ ಅನ್ನಿಸ್ತದೆ. ಲೋ ಏನೆಲ್ಲ ಮಾಡ್ತಿದ್ದೀಗ ಇಲ್ಲಿ? ಎಲ್ಲೋಗಿದ್ರಮ್ಮ ಎಲ್ರೂನುವೆ? ನಿನ್ನೆ ನೀವು ಹುಡ್ಕೊಂಡು ಕುಂತಿದ್ದೆ ನಾನು. ಅಮ್ಮ ನಿನ್ ತಾಗ 3,00,000 ಐತಲ್ಲಮ್ಮ. ಸ್ವಲ್ಪ ಒಂದು 20-30,000 ಕೊಡಮ್ಮ. ಮಾಲ್ ಕಣಮ್ಮ ಮಾಲ್. ದೊಡ್ಡ ಮಾಲ್ ಕಣಮ್ಮ. ಅಲ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಉಣ್ಕೊಬಿಟ್ಟು ಬಟ್ಟೆ ಗಿಟ್ಟೆ ತಗೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಕೊಡಮ್ಮ ಕಾಸನ್ನ. ಅಯ್ಯೋ ಬೇವರ್ಸಿ ನನ್ನ ಮಗನಿ. ಈಗಲೇ ನೀವು ಒಟ್ಟಿಗಿಟ್ಟಿಲ್ಲ ಅಂದ್ರೆ ಜುಟ್ಟು ಮುಲ್ಗೆ ಹೋಗಂಗೆ ಹೋಗ್ಬಿಟ್ಟವನಿ. 3,00,000 ರೂಪಾಯಿ ಬಿಟ್ರೆ ನಮ್ಮ ತಾಗ ಏನೂ ಇಲ್ಲ, ಮನೇನು ಮಾರ್ಕೊಂಬಿಟ್ಟು ಬಂದಿದ್ದೀವಿ. ಇವರು ಎಷ್ಟು ದಿನ ತಿನ್ನೋದು ಕೊಡಿಸ್ತಾರೋ ಅಷ್ಟು ದಿನ ತಿನ್ಕೊಂಡು ಇಲ್ಲಿ ಬಿದ್ದಿರೋಣ. ಆಮೇಕಿಂದ ಏನು ಮಾಡ್ತಾರೋ ನೋಡೋಣ. ಅದು ಬಿಟ್ಬಿಟ್ಟು ನೀನು ಈಗಲಿಂದನೇ ನೀ ಹಂಗೆ ಹಿಂಗೆ ಅಂತ ಅನ್ಕೊಂಡು ಕುಂತ್ಕೊಂಡ್ರೆ ಹೆಂಗಲೇ? ನಿಂಗೇನು ತಲೆಗೆಲೆ ಕೆಟ್ಬಿಟ್ಟು ಐಲ್ಗಿರಿ ಹಿಡಿದ್ಬಿಟ್ಟೈತಾ ಅಂತ ನಿಂಗೆ? ಈ ಸುಮ್ಕೆ ಹೋಗು ಮುಚ್ಕೊಂಡು. 10 ರೂಪಾಯಿ ಕೊಡೋಕ್ಕಿಲ್ಲ ನಾನು ಅದ್ರ ಕೇಳಿದ್ರೆ ತಗೊಂಡು ಹೊಡೆದ್ಬಿಡ್ತೀನಿ. ನೋಡಿ ಎಲ್ಲನೂ ಇಲ್ಲಿ ಅಡ್ಡಾಡ್ತಾವ್ರಿ ನಿಮ್ಮ ಅತ್ತೆ ಅವರು ಇವರು ಎಲ್ಲನೂ. ಹೋಗಿ ಅಡ್ಡಾಡ್ಕೊಂಡಿರೋಗು ಸುಮ್ಮನೆ. ಯಾವಾಗ ರೂಮಾಗಿ ಇದ್ದಿದ್ದು ನನಗಂತೂ ಕಾಲೆಲ್ಲ ಜೋಮತ್ಕೊಬಿಟ್ಟವೆ. ಏ ಈ ಅಮ್ಮಂಗೆ 20,000 ಕೊಟ್ರೆ ನಮ್ಮ ನಿಂಗೆ ಓಡೋಗ್ಬಿಡ್ತದೇನಮ್ಮ. ನಿಂಗೆ ಗಂಟೇನಾರ ಓಡೋಗ್ಬಿಡ್ತದೇನಮ್ಮ ನಿಂಗೆ ಗಂಟು. 20,000 ರೂಪಾಯಿ ಕೊಡಕ್ಕಿಲ್ವಲ್ಲಮ್ಮ ನೀನಂತೂನುವೆ. ನಂದು ಸೇರಿ ಮನೆನೇನಿಯ ಹೋಗ್ಲಿ ಮಾರ್ಕೊಂಡು ಬಂದಿದ್ಯಾ. ಒಂದು 20,000 ಕೊಟ್ರೆ ನಾನು ದಿನ ಕೇಳ್ತಿದ್ದೆ. 20,000 ಕೊಡು ಅಂದ್ರು ಕೊಡಕ್ಕಿಲ್ವಲ್ಲ. 20-30,000 ರೂಪಾಯಿ ಕೊಡು ಅಂದ್ರುನುವೆ. ಸರಿ ಬಿಡು ಏನು ಬೇಡ ಬಿಡು. ನನ್ನ ಫ್ರೆಂಡ್ಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ನಾನು ಬರ್ತೀನಿ ಕಣ ಇರು ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಬುಡತ್ತಾಗೆ. ಹೊರಕೆ ಮುರಿತದೆ ಬೇವರ್ಸಿ. ಮನೆ ಮಾರಿಸ್ಕೊಂಡು ಬಂದಿದ್ಯಾ ನೀನಲ್ಲಿ. ಈಗ ಹೋಗ್ಬಿಟ್ಟು ಮತ್ತೆ ಅದೇ ಮನೆ ತಗೊಳಕ್ಕೆ ಅಪ್ಪ ಇನ್ನೂ 20,000 ರೂಪಾಯಿ ಶಾನೆ ಕೇಳ್ತಾನೆ ಹೊರತು ಕಡಿಮೆ ಕೇಳಕ್ಕಿಲ್ಲ ಕಣ. ಇನ್ನು ಶಾನೆ ಕೊಡು ಅಂತ ನನಗೆ ಕೇಳ್ತಾನೆ. ನಿನ್ಗೇನು ಬಂದಿರೋಲ್ಲ ನಿಂಗೆ ದೊಡ್ಡ ರೋಗ ನಿಂಗೆ. ಹೋಗಿ ಸುಮ್ಕೇನಿಯ ಮೂದೇವಿನ ತಗೊಬಿಟ್ಟು ಬಂದು ದುಡ್ಬೇಕಂತ ದುಡ್ಡು ಮಜಾ ಮಾಡೋಕ್ಕೆ. ಏನ್ಲಾ ನಾವು ಎಲ್ಲಿ ಬೀದಿಗೆ ಬೀಳ್ತೀವೋ ಅಂತ ಭಯವಾಯ್ತೈತೆ. ಇವತ್ತು ಬೀಳ್ತೀವೋ ನಾಳೆಗೆ ಬೀಳ್ತೀವೋ ನಾಡದು ಬೀಳ್ತೀವೋ ಗೊತ್ತಿಲ್ಲ. ಅಂತದ್ರಾಗ ನಿನಗೆ ಅಲ್ಕ ನನ್ನ ಮಗನೇ ನಿಂಗೆ 20-30,000 ಬೇಕಂತ ಮಜಾ ಮಾಡೋಕ್ಕೆ. ನೋಡ್ಲಾ ನಿಮ್ಮ ಅಮ್ಮಂತಾಗ 1 ರೂಪಾಯಿ ಹುಟ್ಟಾಕಿಲ್ಲ. ನಿಂಗೂ ಗೊತ್ತಲ್ಲ ಎಲ್ಲ ಅಕೌಂಟ್ಗೆ ಹಾಕೊಂಡು ಬದ್ರುವಾಗಿ ಮಾಡಿಕೊಂಡಿವ್ನಿ ಅಂತ ಹೇಳ್ಬಿಟ್ಟು. ಹೋಗ್ಲಾ ಮುದೇವಿ ಹೋಗ್ಲಾ. ಏನಾರ ಕೆಲಸ ಪಸ ನೋಡ್ಕೊ ಹೋಗ್ಲಾ. ನನಗಂತೂ ರೂಮಾಗಿ ಇರೋಕ್ಕಾಗಿಲ್ಲ. ಪಕ್ಕದ ರೂಮಲ್ಲಿ ಪರಿಚಯ ಆಗ್ಬಿಟ್ಟವ್ರು ನನಗೂನುವೆ. ಅದಕ್ಕೆ ಅವ್ರ ತಾಗ ಮಾತಾಡ್ಕೊಂಡು ಕುಂತಿದ್ದೀನಿ. ನಾನು ಹೋಗ್ಬಿಟ್ಟು ಕುತ್ಕತೀನಿ ಮಾತಾಡ್ಕೊಂಡು. ನೀನು ಬೇಕಾದ್ರೆ ಯಾರ್ದಾಗನ ಮಾತಾಡ್ಕೊಂಡು ಕುಂತ್ಕ. ಯಪ್ಪ 3 ದಿನಕ್ಕೆ ನಂಗೆ ತಲೆನೋವು ಬಂದ್ಬಿಟ್ಟೈತೆ. ನಂಗಂತೂ ಇಲ್ಲಿ ಇದ್ದಿದ್ದು ಎಷ್ಟೊತ್ತು ನೋಡ್ತೀಯ ಟಿವಿಯಾ? ಇಷ್ಟ್ರಾಗೆ ಇರಬೇಕು. ಊಟನೂ ಕಮ್ಮಿ ಎಲ್ಲನೂ ಬೇಕಾದಾಗ ತಿನ್ನೋಕ್ಕೂ ಆಗಕ್ಕಿಲ್ಲ ನೋಡು. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಸರಿ ನಾನು ಹೋಯ್ತೀನಿ ನೀನಿರು. ಹಲೋ ಅರ್ಜೆಂಟಾಗಿ ತಗೊಬರ್ಲ ಇಲ್ಲಿ. ಎಂಥ ಬಟ್ಟೆ ನೋಡಿದೀನಿ ಗೊತ್ತಿಲ್ಲ. ಸಕ್ಕತ್ತಾಗೈತೆ ಕಣ ಬಟ್ಟೆ ಇಲ್ಲಿ. ಹೌದಾ? ಇಲ್ಲಿ ನಮ್ಮ ಅಮ್ಮ ನೋಡಿದ್ರೆ ದುಡ್ಡು ಕೊಡು ಅಂದರೆ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಕಾಸ ಕೊಡು ಅಂತ ಕೇಳಿದ್ರು ಕೊಡಲಿಲ್ಲ. ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ಕಣ. ನನಗೂ ಎಲ್ಲ ಬೇಕು ತಗೋಬೇಕು ಅಂತ ಬಲ ಆಸೆ ಆಗ್ತಾೈತೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಏನು ಮಾಡೋದು? ತಗೊಳ್ಳೋದಾ ಬ್ಯಾಡವಾ? ಸರಿ ನೋಡ್ತೀನಿರು.
ನೀನ್ ಬತ್ತಿಗೋ ಬರಲ್ವೋ ಹೇಳು, ನಾನು ಹೋಯ್ತೀನಿ ಅಷ್ಟೇ ಏನ್ಯ. ಏನೋ ನೀನ್ ತಗೊಬಿಟ್ಟು ಬತ್ತೀಯ ಕಾಸು ಅಂತ ಕಾಯ್ಕೊಂಡು ಕುಂತಿದೀನಿ. ಇಲ್ಲಿ ಎಂತ ಚೆನ್ನಾಗಿರೋ ಬಟ್ಟಿಗಳವೆ, ಎಂತ ಚೆನ್ನಾಗಿರೋ ಇವವೆ ಗೊತ್ತೇನ್ಲ ನಿನ್ಗೆ? ನೀನ್ ಸುಮ್ಕೆ ಏನ್ಯ ಬತ್ತಿಗೋ ಬರಕ್ಕಿಲ್ವೋ ಹೇಳು ನೀನ್ ಅಷ್ಟೇನೆ. ನಾನು ಹೋಯ್ತೀನಿ ಅಷ್ಟೇನೆ, ಇನ್ನೊಂದ್ ಕಿತ ನಾನು ಸಿಗಕ್ಕಿಲ್ಲ ಏನಿಲ್ಲ. ಏನ್ ಜೀವನದಾಗ ಏನ್ ದಿನ ಖರ್ಚು ಮಾಡ್ತೀಯಲ್ಲ ಕಾಸ್ನ? ಒಂದೋ ಒಂದ್ ಕಿತ ಅಪ್ರೂಪಕ್ಕೆ ಅವಾಗೊಂದ್ಸಲ ಇವಾಗೊಂದ್ಸಲ ಖರ್ಚು ಮಾಡೋದಕ್ಕೆ ಇದು ಯಾಕ್ಲ ಹಿಂಗೆ ಸಾಯ್ತ್ಯಾ? ನಿಮ್ ಬಂಗಾರಮ್ಮಂಗೆ ಏನಾರ ಕಮ್ಮಿ ಗಿಮ್ಮಿ ಆಗ್ಬಿಟ್ಟೈತಾ ಏನು? ಹಾ, ಹೋಗ್ ಎತ್ಕೊಂಬಿಟ್ ಬಾ ನಡಿಲ ಹೋಗ್ಲಾ? ಸರಿ ಇರು ಬಂದೆ. ಅವ್ನು ಹೇಳೋದು ಸರಿನೇ. ಇಲ್ಲಿ ನಾನು 3 ದಿನ ಇರಲ್ಲ. ಹ್ಮ್, ಎಲ್ಲಿಕ್ಕೈತ್ ನಮ್ಮತ್ತೆ ಕಾಸ್ನ? ಈ ಸೈಡ್ ಎಲ್ಲ ಇಕ್ಕೈತಾ? ಇಲ್ಲೇನು ಕಾಣ್ತಾ ಇಲ್ವಲ್ಲ? ಇನ್ನೆಲ್ಲಿ ಇಕ್ಕಿರ್ತದೆ? ಹ್ಮ್, ನಮ್ಮತ್ತೆ ಇಂಥ ಹತ್ರದಾಗೆಲ್ಲ ಕಾಸು ಗೀಸು ಮಡಗಲ್ಲ ಬಿಡು. ಥು, ಇವತ್ತು ಹೋದ್ರೆ ಚೆನ್ನಾಗಿರೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಗ್ರಾಚಾರನೇ ಇಲ್ಲ. ಒಂದೇ ಒಂದಿನ ಮಜಾ ಮಾಡೋಣ ಅಂದ್ರೆ ನಮ್ಮಮ್ಮನೂ ಕೊಡಕ್ಕಿಲ್ಲ, ನಮ್ಮ ಅತ್ತೆನೂ ಕಾಸು ಮಡಗಕ್ಕಿಲ್ಲ ಇಲ್ಲೆಲ್ಲೂನುವೆ. ಮತ್ತೆ ದುಡ್ಡನ್ನ ಎತ್ಕೊಂಡು ಹೋಗ್ಲಿ ನಾನು? ಓಹೋ, ಇಲ್ಲೇನೋ ವಾಲ್ಡ್ರ ಬಿದ್ದಂಗೈತೆ. ನೋಡನಿರು, ಇಲ್ಲಿ ಸಿಕ್ಕರೆ ನನ್ನ ಅದೃಷ್ಟ. ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮಂಥವ್ರು ಬಾಳು ಜೀವನ ಪೂರ್ತಿ ಹಿಂಗೆ ನೆನೆಯ. ಏನು ಮಾಡೋಕ್ಕಾಗಕ್ಕಿಲ್ಲ. ಎಲ್ಲಿ? ಹಾ, ಐತೆ ದುಡ್ಡು. ಎಷ್ಟು ಇಷ್ಟೊಂದು ಐತೆ? ಎಷ್ಟು ಎತ್ಕೊಳ್ಳಿ? ಒಂದು 30 ಎತ್ಕೊಬಿಡ್ಲಾ? 30 ಸಾಕು, 30 ಸಾಕು. ಹ್ಮ್, ಸಾಕು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಎಷ್ಟು ಐತೆ? ಇಲ್ಲೇ ಮಡಗನ. ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಡೌಟ್ ಬಂದ್ಬಿಡ್ತದೆ ನಮ್ಮ ಅತ್ತೆಗೆ. ಯಾಕೆ ಬೇಕು? ಹಂಗೆ ಎತ್ಕೊಂಡು ಹೊಂಟೋಗ್ಬಿಡೋಣ. ಆಹಾ, ಆಹಾ, ಲಾ 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 ಲಾ, ಲಾ 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 ಲಾ. ಯಪ್ಪ, ಈಗ ಹೆಂಗೋ ಸಿಕ್ತಲ್ಲ ಕಾಸು. ನನ್ನ ಫ್ರೆಂಡು ಮೀಟ್ ಮಾಡಿ ಈಗ ನೀಟಾಗಿ ಹೋಗಿ ಆರಾಮಾಗಿ ಎಲ್ಲನೂ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬರ್ತೀನಿ. ನಮ್ಮ ಅತ್ತೆ ದುಡ್ಡು ಎಲ್ಲೋಯ್ತು ಅಂದರೆ ನಾನು ರೂಮಾಗೆ ಇರಲಿಲ್ಲ. ದುಡ್ಡು ಎಲ್ಲೋಯ್ತು ಅಂತ ಹೆಂಗೆ ಗೊತ್ತಾಯ್ತದೆ ರೂಮಾಗೆ ಇಲ್ದಿದ್ದು? ನಂಗೆ ರೂಮಾಗೆ ಇರಲಿಲ್ವಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಷ್ಟೇನೆ. ಮಜಾ 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 ಮಜಾ. ಅಲ್ಲ, ನಾನು ಇವ್ರ ಜೊತೆ ಇಷ್ಟೆಲ್ಲ ಅಲ್ದಾಡ್ತಾ ಇದ್ದೀನಿ ಸುಮ್ಕೆನೇನೆ. ಇಷ್ಟೆಲ್ಲನೂ ಸುಮ್ಮನೆ ಛೇ, ನನ್ನ ಹೆಂಡ್ತಿ ಮಗ ಹೆಂಗವ್ರೆ ಅಂತಲೂ ನಾನು ಕೇಳಲಿಲ್ವಲ್ಲ. ನನ್ನ ಹೆಂಡ್ತಿ ಜೊತೆಗೆ ಹೋಗಿದ್ರೆ ಚೆನ್ನಾಗಿರೋದೇನೋ. ಇಲ್ಲಿ ನೋಡು, ಅಪ್ಪನ ಹುಡ್ಕಿದ್ರೆ ಅಪ್ಪನೂ ಸಿಗ್ತಾ ಇಲ್ಲ. ನಮ್ಮ ಜೀವನಕ್ಕೆ ಏನೂ ಸರಿನೂ ಹೋಯ್ತಿಲ್ಲ. ಈಗ ಏನು ಮಾಡೋದು ಅಂತ ನಂಗೆ ಅರ್ಥನೂ ಆಯ್ತಿಲ್ಲ. ಏನು ಮಾಡೋದು ಇವಾಗ? ನಮ್ಮ ಲೈಫ್ ನಾವು ನೋಡ್ಕೋಬೇಕಲ್ವಾ? ಏನು ಮಾಡೋಣ ಈಗ? ಈ ಹೋಟ್ಲಾಗಿನ ಎಷ್ಟು ದಿನ ಇರೋಕ್ಕಾಯ್ತದೆ? ನಮ್ಮ ಅಪ್ಪಂಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ನಮ್ಮ ಅಪ್ಪ ಸಿಗಲಿಲ್ಲ ಅಂದರೆ ಮತ್ತೆ ಸಿಗೋದೇ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಈಗ ಮತ್ತೆ ಊರಿಗೆ ಹೋಗಬೇಕು. ಊರು ಬಿಟ್ಟರೆ ನಮಗೆ ಇನ್ನು ಬೇರೆ ಯಾವ ಊರು ತಾನೇ ಗೊತ್ತು? ಯಾವ ಊರು ಗೊತ್ತಿಲ್ಲ ನಮಗಂತೂ. ಮತ್ತೆ ಊರಿಗೆ ಹೋಗಬೇಕು, ಅಲ್ಲಿಂದನೇ ಜೀವನ ಶುರು ಮಾಡ್ಕೋಬೇಕು. ನಾನು ಹೆಂಡ್ತಿಗೆ ಒಂದ್ಸಲ ಫೋನ್ ಮಾಡಲಾ? ಇಷ್ಟು ದಿನ ಮಾತಾಡ್ಸಿಲ್ಲ, ಇವಾಗ ಮಾತಾಡ್ಸ್ಬಿಟ್ರೆ ಮಿಟ್ ತಗೊಂಡು ಹೊಡೆದ್ಬಿಡ್ತಲ್ಲ ಅಷ್ಟೇ. ಬೇಡ 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 ಬೇಡ. ಏನಪ್ಪ, ಏನೋ ಯೋಚನೆ ಮಾಡ್ತಿದೀಗ? ಇನ್ನು ದಿನ ಅಂತ ಈ ರೂಮಾಗಿರೋದಪ್ಪ. ನಮ್ಗಂತೂ ಸಾಕಾಗೋಗ್ಬಿಟ್ಟೈತೆ ನಮ್ಗಂತೂ. ಯಪ್ಪ ದೇವ್ರೆ, ಹೆಂಗ್ ಸಾಕಾಗೈತೆ ಅಂದ್ರೆ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಹೇಳಪ್ಪ, ಇನ್ನು ದಿನ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊಂಟೋಗ್ಬಿಡೋಣ ನಾವೂನುವೆ. ಇಲ್ಲಿ ನಾವೇ ಇರ್ತೀವಿ ಅಂದ್ರೆ ಇರಿಸ್ಕೊಳಕ್ಕೆ ಯಾರೂ ಇಲ್ಲ ಇಲ್ಲಿ. ನಮ್ಮನ್ನ ಯಾರು ಇರಿಸ್ಕೊಂತಾರೆ ಇಲ್ಲಿ? ಅಷ್ಟೊಂದು ಸಾವಿರ ಕಟ್ಟಬೇಕಾಯ್ತದೆ. ಇರಿಸ್ಕೊಳಕ್ಕಂತೂ ಆಗಲ್ಲ. ನೋಡಿ, ನೋಡೋಣ, ಇವತ್ತು ನಾಳೆ ನೋಡ್ಬಿಟ್ಟು ದುಡ್ಡೆಲ್ಲ ಸೆಟ್ಲು ಮಾಡ್ಬಿಟ್ಟು ಹೊರಟ್ಬಿಡೋಣ ಊರಿಗೆ. ನಮ್ಮ ಅಪ್ಪ ಸಿಗಂಗೇನು ಕಾಣ್ತಾ ಇಲ್ಲ. ಇನ್ನೇನು ಇಲ್ಲಿ ಇದ್ಕೊಂಡು ಅಷ್ಟೊಂದು 2-2.5 ಸಾವಿರ ಕಟ್ಕೊಂಡಿರೋಕ್ಕೂ ಆಗಕ್ಕಿಲ್ಲ. ಅದೇ ಕಣಪ್ಪ, ಜೀವನ ನೋಡ್ಕೋಬೇಕಲ್ಲ. ಇಲ್ಲೇ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರಕಾಯ್ತದೆ ಹೇಳು? ಇರಕ್ಕೂ ಆಗಕ್ಕಿಲ್ಲ, ಏನೂ ಇಲ್ಲ. ಅದಕ್ಕೇನೆ ಫಸ್ಟ್ ಹೊಂಟ್ಬಿಡೋಣ ಅಂತ ಹೇಳಿದ್ದು. ಬೇರೆ ಏನಾರು ನೋಡ್ಕೊಳ್ಳೋಣ ಜೀವನಕ್ಕೆ. ನೋಡೋಣ ಇರಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೋಡೋಣ, ಇನ್ನೂ ಯೋಚನೆ ಮಾಡ್ತೀನಿ ಏನು ಮಾಡ್ಬೋದು ಅಂತ.